Hi students, welcome back to my channel MD Happy Radhe Radheya. Government of Karnataka, Department of School Education, Pre-University. Lesson Based Assessment, Unit Test 1, Second PUC Physics. ಆತ್ಮೀಯ ದ್ವಿತೀಯ PUCಯ ಸೈನ್ಸ್ ಭಾಗದ ವಿದ್ಯಾರ್ಥಿಗಳೇ, ಬಹಳಷ್ಟು ಜನ ನನಗೆ ಕಮೆಂಟಲ್ಲಿ ಸರ್ ದಯವಿಟ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸು ಈ ಎಲ್ಲ ವಿಷಯಗಳ ಒಂದು LBA ಘಟಕ ಪರೀಕ್ಷೆಗಳನ್ನು ಬಿಡಿ ಅಂತ ಹೇಳ್ತಾ ಇದ್ರಿ. ಸೊ ಆ ವಿದ್ಯಾರ್ಥಿಗಳ ಆಶಯದ ಮೇರೆಗೆ ಸ್ವಲ್ಪ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಯಾಕಂತಂದರೆ ವಿಡಿಯೋಗಳು ಮಾಡ್ತಾ ಇರೋದು ಸ್ವಲ್ಪ ಲೇಟ್ ಆಗೋದ್ರಿಂದ ನಿಮಗೆ ನಾನು ಖಂಡಿತವಾಗಿಯೂ ಎಲ್ಲ ವಿಷಯಗಳ ವಿಡಿಯೋಗಳನ್ನು ತಲುಪಿಸ್ತೀನಿ ಘಟಕ ಪರೀಕ್ಷೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಕಾಯಿರಿ ಅಂತ ಹೇಳ್ತೀನಿ. ಸೊ ಬನ್ನಿ, ಇಲ್ಲಿ ನಿಮಗೆ ಈ ಒಂದು ಫಿಸಿಕ್ಸ್ನಲ್ಲಿ ಯಾವೆಲ್ಲ ಘಟಕದ ಮೇಲೆ ಈ ಒಂದು ಘಟಕ ಪರೀಕ್ಷೆಯನ್ನು ಮಂಡಳಿ ತೆಗೆದುಕೊಂಡು ಬಂದಿದೆ ಅಂತ ನೋಡ್ತಾ ಹೋದಾಗ, ಯೂನಿಟ್ 1 ಚಾಪ್ಟರ್ ಎಲೆಕ್ಟ್ರಿಕಲ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಇದೆ. ವಿದ್ಯುತ್ ಶುಲ್ಕಗಳು ಮತ್ತು ಕ್ಷೇತ್ರಗಳು ಎಂಬ ಈ ಒಂದು ಚಾಪ್ಟರ್ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 30 ಇದೆ. 1 ಗಂಟೆ 1 ಅವರ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮಗೆಲ್ಲ ಗೊತ್ತಿರುವಂತೆ ದ್ವಿತೀಯ PUC ವಿದ್ಯಾರ್ಥಿಗಳು ನಿಮಗೆಲ್ಲ ಈ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಎಲ್ಲ ಗೊತ್ತಿರ್ತದೆ. ಸೊ ನಾನು ಅದ್ರ ಕಡೆ ಹೋಗಲ್ಲ, ನೇರವಾಗಿ ಪಾರ್ಟ್ ಈ ಕಡೆ ಬರ್ತೀನಿ. ಇಲ್ಲಿ ಪಾರ್ಟ್ ಎದಲ್ಲಿ ನಿಮಗೆ ಒಟ್ಟು 7 ಅಂಕಗಳನ್ನು ನಿಗದಿ ಮಾಡಿರ್ತಾರೆ, 7 ಮಾರ್ಕ್ಸ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಾಮ್ ದ ಗಿವನ್ ಆಪ್ಷನ್ಸ್ ಅಂತಂದರೆ ಕೊಟ್ಟಂತಹ ಆಯ್ಕೆಗಳನ್ನು ಸರಿಯಾಗಿ ನೋಡಿಕೊಂಡು ಆ ಆಪ್ಷನನ್ನು ಬರೀರಿ ಅಂತ ಹೇಳ್ತಾರೆ. ಡೈಪೋಲ್ ಮೂಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ವಿಚ್ ಈಸ್ ಪಾಯಿಂಟಿಂಗ್ ಫ್ರಾಮ್ ಅಂತ ಇದೆ. ಸೊ ಅವ್ರು ಹೇಳ್ತಾರೆ ಇಲ್ಲಿ ದ್ವಿಧ್ರುವಿ ಆವೇಗವು ಒಂದು ವೆಕ್ಟರ್ ಪ್ರಮಾಣವಾಗಿದ್ದು ಇದು ವಿದ್ಯುತ್ ದ್ವಿಧ್ರುವಿಯ ಅಕ್ಷದ ಉದ್ದಕ್ಕೂ ಏನಾಗ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನಿಮ್ಮ ಮುಂದೆ ಕಣ್ಮುಂದೆ ಕೊಟ್ಟಿದ್ದಾರೆ. Q2 plus Q along the axis of any electrical dipole plus Q2 Q along the axis of electrical dipole. C infinity to plus Q2 ಇನ್ಫಿನಿಟಿ ಅಂಥೇಳಿ 4 ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದನೇ ಆಯ್ಕೆ ಏನು ಹೇಳ್ತಂದರೆ ಕ್ಯೂನಿಂದ ಪ್ಲಸ್ ಕ್ಯೂವರೆಗೆ ಸೂಚಿಸುವಂಥದ್ದು. ಅಲ್ಲಿ ಬಿ ವಿದ್ಯುತ್ ದ್ವಿಧ್ರುವಿಯ ಅಕ್ಷದ ಉದ್ದಕ್ಕೂ ಪ್ಲಸ್ ಕ್ಯೂನಿಂದ ಕ್ಯೂವರೆಗೆ ಅಂತ ಹೇಳಿ ಈ 4 ಆಯ್ಕೆಯನ್ನು ನೋಡಿಕೊಂಡು ನಿಮ್ಮ ಉತ್ತರವನ್ನು ಉತ್ತರಿಸಿ ಅಂತ ಹೇಳ್ತೀನಿ. ನೇರವಾಗಿ ಸೆಕೆಂಡ್ ಪ್ರಶ್ನೆಗೆ ಬರ್ತೀನಿ. ಸೆಕೆಂಡ್ ಒನ್, ಎಲೆಕ್ಟ್ರಿಕಲ್ ಫೀಲ್ಡ್ ಇಂಟೆನ್ಸಿಟಿ ಆಟ್ ಎ ಡಿಸ್ಟೆನ್ಸ್ ಆರ್ ಫ್ರಾಮ್ ದ ಸೆಂಟರ್ ಆಫ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್ ಔಟ್ಸೈಡ್ ದ ಸ್ಪಿಯರ್ ಈಸ್ ಇ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಅಂತ ಕೊಟ್ಟು, ಗೋಳದ ಹೊರಗೆ ಏಕರೂಪವಾಗಿ ಚಾರ್ಜ್ ಮಾಡಲಾದ ಗೋಳದ ಮಧ್ಯಭಾಗದಿಂದ ಆರ್ ದೂರದಲ್ಲಿರುವ ವಿದ್ಯುತ್ ಕ್ಷೇತ್ರ ತೀವ್ರತೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೊಡ್ತಾರೆ. ಸೊ ಆಯ್ಕೆಗಳನ್ನು ನೀವೆಲ್ಲಿ ಗಮನಿಸಿ. ಇ ಪ್ರೊಪೋರ್ಷನಲ್ ಕ್ಯೂ ಆ್ಯಂಡ್ ಇ ಪ್ರೊಪೋರ್ಷನಲ್ 1/r ಅಂತ ಇದೆ. ಬಿ ಯು ಪ್ರೊಪೋರ್ಷನಲ್ 1/q ಆ್ಯಂಡ್ ಇ ಪ್ರೊಪೋರ್ಷನಲ್ 1/r ಅಂತ ಇದೆ. ಸಿ ಇ ಪ್ರೊಪೋರ್ಷನಲ್ ಕ್ಯೂ ಆ್ಯಂಡ್ ಇ ಪ್ರೊಪೋರ್ಷನಲ್ 1/r2 ಅಂತ ಇದೆ. ಡಿ ಇ ಪ್ರೊಪೋರ್ಷನಲ್ ಕ್ಯೂ ಆ್ಯಂಡ್ ಇ ಪ್ರೊಪೋರ್ಷನಲ್ 1/3 ಅಂತ 4 ಆಯ್ಕೆಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದಾರೆ. ಯಾವುದು ಸರಿಯಾದು ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಥರ್ಡ್ ಒನ್, ದ ಫಿಸಿಕಲಿ ಕ್ವಾಂಟಿಟಿ ವಿತ್ SI ಯೂನಿಟ್ ಆಫ್ S/m ಅಂತ ಇದೆ. ಸೊ ಈ C/mನ SI ಘಟಕದೊಂದಿಗೆ ಭೌತಿಕ ಪ್ರಮಾಣವನ್ನು ಗುರುತಿಸಿ ಅಂತ ಕೊಡ್ತಾರೆ. ಆಗ ನೀವು ವ್ಯಾಲ್ಯೂಮ್ ಚಾರ್ಜಸ್ ಡೆನ್ಸಿಟಿ, ಪರಿಮಾಣ ಚಾರ್ಜ್ ಸಾಂದ್ರತೆ ಅಂತ ಕರಿತೀವಿ, ಹೌದಾ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಮೇಲ್ಮೈ ಚಾರ್ಜ್ ಸಾಂದ್ರತೆ ಅಂತ ಕರಿತೀವಿ. ಲಿನಿಯರ್ ಚಾರ್ಜ್ ಡೆನ್ಸಿಟಿ, ರೇಖೆಯ ಚಾರ್ಜ್ ಸಾಂದ್ರತೆ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. ವಿದ್ಯುತ್ ದ್ವಿಧ್ರುವಿಯ ಕ್ಷಣ. ಈ 4ರಲ್ಲಿ ಯಾವುದು ಉತ್ತರ? ಇನ್ನು 4 ಚಾರ್ಜಸ್ ಆರ್ ಪ್ಲೇಸ್ಡ್ ಆಟ್ ದ ಕಾರ್ನರ್ ಆಫ್ ಸ್ಕ್ವಯರ್ PQRS. ಇಲ್ಲೊಂದು ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಒಂದು ಸ್ಕ್ವಯರ್ ರೂಪದಲ್ಲಿ, ಅದಕ್ಕೆ ಹೆಸರು ಸಹ ಕೊಟ್ಟಿದ್ದಾರೆ PQRS ಅಂತೇಳಿ. ಆ್ಯಸ್ ಶೋನ್ ಇನ್ ದ ಫಿಗರ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟಂಟ್ ಎಲೆಕ್ಟ್ರಿಕಲ್ ಫೀಲ್ಡ್ ಆಟ್ ದ ಇಂಟರ್ಸೆಕ್ಷನ್ ಆಫ್ ದ ಡಯಾಗ್ನಲ್ಸ್ ಈಸ್ ಅಂತ ಕೇಳಿದ್ದಾರೆ. ಟುವರ್ಡ್ P, ಟುವರ್ಡ್ Q, ಟುವರ್ಡ್ R, ಟುವರ್ಡ್ S. ಯಾವುದು
ಈ ಚಿತ್ರದಲ್ಲಿ ಕೊಟ್ಟಿರುವಂತಹ ಸರಿಯಾದ ಉತ್ತರ ಅಂತ ಕೇಳ್ತಾರೆ. ಅಂದರೆ ಚಿತ್ರದಲ್ಲಿ ತೋರಿಸಿರುವಂತೆ PQRನ ಚೌಕದ ಮೂಲೆಗಳಲ್ಲಿ 4 ವಿದ್ಯುದಾವೇಶಗಳನ್ನು ಇರಿಸಲಾಗಿದೆ. ಕಾರಣ ಛೇದಕದಲ್ಲಿ ಫಲಿತಾಂಶದ ವಿದ್ಯುತ್ ಕ್ಷೇತ್ರದ ದಿಕ್ಕು ಯಾವುದು ಅಂತ ಕೇಳ್ತಾರೆ. 5th one ನೋಡಿ, ದ ಗಿವನ್ ಫಿಗರ್ ಈಸ್ ರಿಲೇಟೆಡ್ ಟು ಗಾಸ್ ಲಾ ಆನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಪೈ ಈಕ್ವಲ್ಸ್ ಕ್ಯೂ ಇ ಓ ವೇರ್ ಈ ಕ್ಯೂ ಈಸ್ ಈಕ್ವಲ್ ಟು ಅಂತ ಕೊಡ್ತಾರೆ. ಸೊ ಇಲ್ಲಿ ನಿಮಗೊಂದು ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಏನು ಕೇಳ್ತಾರೆ ಅಂತಂದರೆ, ಕೊಟ್ಟಿರುವ ಚಿತ್ರದಲ್ಲಿ ಸ್ಥಾಯಿ ವಿದ್ಯುತ್ತಿನ ಪೈ ಈಕ್ವಲ್ಸ್ ಕ್ಯೂ ಇ ಓನ ಮೇಲಿನ ಗಾಸ್ ನಿಯಮಕ್ಕೆ ಸಂಬಂಧಿಸಿದ ಇಲ್ಲಿ ಕ್ಯೂ ಇದಕ್ಕೆ ಸಮನಾಗಿದೆ ಅಂಥೇಳಿ ಈ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಒಂದು ಕ್ವಶನ್, ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಲಿಸ್ಟೆಡ್ ಇನ್ ಕಾಲಮ್ 1. ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ ಕಾಲಮ್ 1ರಲ್ಲಿ. ಆ್ಯಂಡ್ ದೇರ್ ಡೈಮೆನ್ಷನ್ಸ್ ಆರ್ ಲಿಸ್ಟೆಡ್ ಇನ್ ಕಾಲಮ್ 2. ಡೈಮೆನ್ಷನ್ಸ್ ಕಾಲಮ್ 2ಅಲ್ಲಿದ್ದಾವೆ. ಐಡೆಂಟಿ ದ ಕರೆಕ್ಟ್ ಮ್ಯಾಚ್ ದ ಫಾಲೋವಿಂಗ್. ಕೆಲವು ಭೌತಿಕ ಪ್ರಮಾಣಗಳನ್ನು ಕಾಲಮ್ 1ರಲ್ಲಿ ಪಟ್ಟಿ ಮಾಡಲಾಗಿದೆ ಮತ್ತು ಅವುಗಳ ಆಯಾಮಗಳನ್ನು ಕಾಲಮ್ 2ರಲ್ಲಿ ಪಟ್ಟಿ ಮಾಡಲಾಗಿದೆ. ಹಾಗಾಗಿ ಸರಿಯಾದ ಹೊಂದಾಣಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ 4 ಆಯ್ಕೆ. ಅದರಲ್ಲಿ ಸರಿಯಾದ ಯಾವುದನ್ನು ಮಾಡಿರಿ, ಎಲೆಕ್ಟ್ರಿಕಲ್ ಫೀಲ್ಡಾ, ಎಲೆಕ್ಟ್ರಿಕಲ್ ಫ್ಲಾಕ್ಸಾ, ಎಲೆಕ್ಟ್ರಿಕಲ್ ಚಾರ್ಜಸ್, ಇಲ್ಲಿ ABC ಕೊಟ್ಟಿದ್ದಾರಲ್ಲ. ಸೊ ಆ ರೀತಿ. ನೆಕ್ಸ್ಟ್ 7th one ಮತ್ತು ಕೊನೆಯ ಬಹು ಆಯ್ಕೆ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕ್ವಾಂಟಿಟಿ ಈಸ್ ನಾಟ್ ಬೇಸಿಕ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್. ಈ ಕೆಳಗಿನ ಯಾವ ಪ್ರಮಾಣವು ವಿದ್ಯುತ್ ಚಾರ್ಜ್ನ ಮೂಲ ಗುಣವಲ್ಲ ಅಂತ ಕೇಳ್ತಾರೆ ಅವರು. ಚಾರ್ಜ್ ಈಸ್ ಚಾರ್ಜ್ ಈಸ್ ಕನ್ಸರ್ವ್, ಚಾರ್ಜ್ ಈಸ್ ವೆಕ್ಟರ್, ಚಾರ್ಜ್ ಈಸ್ ಅಡಿಟೆಡ್. ಈ 4ರಲ್ಲಿ ಯಾವುದು ಸರಿ ಉತ್ತರ? ಆಲ್ರೆಡಿ ನೀವೆಲ್ಲ ಘಟಕಗಳನ್ನು ಓದಿರ್ತೀರಿ, ನಿಮ್ಗೆ ಗೊತ್ತಿರ್ತದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತೀರಿ, ಸರ್ ನಮಗೆ ಫಿಸಿಕ್ಸ್ ಕ್ವಶನ್ ಪೇಪರ್ ಬೇಕು ಅಂತ. ನಿಮಗೋಸ್ಕರ ತೆಗೆದುಕೊಂಡು ಬಂದೀನಿ, ಗಮನವಿಟ್ಟದನ್ನು ನೋಡ್ಕೊಳ್ಳಿ. ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಗಿವನ್ ಇನ್ ದ ಬ್ರಾಕೆಟ್ಸ್ ಆಲ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಕೊಟ್ಟಿರುವಂತಹ ಆಯ್ಕೆಗಳನ್ನು ಸೂಕ್ತವಾಗಿ ಆರಿಸಿ ಕೆಳಗೆ ನೀಡಿರುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೀರಿ ಅಂತ ಹೇಳ್ತಾರೆ. 8th one ನೋಡ್ರಿ, ಎ ಬಾಬಿ ಗ್ಯಾನ್ಸ್ ಡ್ಯಾಶ್ ಚಾರ್ಜ್ ವೆನ್ ಇಟ್ ಲಾಸಸ್ ಎಲೆಕ್ಟ್ರಾನ್. ಒಂದು ದೇಹವು ಎಲೆಕ್ಟ್ರಾನಿಕ್ ಅನ್ನು ಕಳೆದುಕೊಂಡಾಗ ಡ್ಯಾಶ್ ಚಾರ್ಜ್ ಪಡೆಯುತ್ತದೆ, ಯಾವುದು ಅಂತೇಳಿ ಬರೀ. 9th one, ದ ಎಲೆಕ್ಟ್ರೋಸ್ಟಿಕ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಇನ್ ಮ್ಯಾಕ್ಸಿಮಮ್ ಇನ್ ಅಂತ ಕೇಳ್ತಾರೆ. 2 ಚಾರ್ಜ್ಗಳ ನಡುವಿನ ಸ್ಥಾಯಿ ವಿದ್ಯುತ್ತಿನ ಒಲವು ಡ್ಯಾಶ್ನಲ್ಲಿ ಗರಿಷ್ಠವಾಗಿದೆ. 10th one, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಈಸ್ ಯೂಸ್ ಟು ಡಿಟೆಕ್ಟ್ ಡ್ಯಾಶ್ ಪ್ರೆಸೆಂಟ್ ಆನ್ ದ ಬಾಡಿ. ಚಿನ್ನದ ಎಲೆಯ ಎಲೆಕ್ಟ್ರೋಸ್ಕೋಪ್ ಅನ್ನು ದೇಹದ ಮೇಲೆ ಇರುವ ಡ್ಯಾಶನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ಯಾವುದನ್ನು ಬಳಸಲಾಗ್ತದೆ ಅಂತ 3 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಅವನ್ನು ಸಹ ಗಮನಿಸಿ. ಇನ್ನು ಪಾರ್ಟ್ ಬಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆನ್ಸರ್ ಎನಿ ಆಫ್ ದ 2 ಫಾಲೋವಿಂಗ್ ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 2 marks. ಕೊಟ್ಟಂತಹ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳನ್ನು ಉತ್ತರಿಸಿ ಆ ಪ್ರಶ್ನೆಗಳು 2 ಅಂಕಕ್ಕೆ ಇರುವಂಥದ್ದು. ಒಂದು ಪ್ರಶ್ನೆಗೆ 2 ಅಂಕ. ಲಂಪ್ ಆ್ಯಸ್ ಲಾ ಇನ್ ವೆಕ್ಟರ್ ಫ್ರಾಮ್ ಎಕ್ಸ್ಪ್ಲೇನ್ ಇನ್ ದ ಟರ್ಮ್ಸ್ ಅಂತ ಕೊಡ್ತಾರೆ. ಕೊಲಮ್ ನಿಯಮವನ್ನು ವೆಕ್ಟರ್ ರೂಪದಲ್ಲಿ ಬರೆಯ ಮತ್ತು ಪದಗಳನ್ನು ವಿವರಿಸಿ. ವಾಟ್ ಆರ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್, ಡೂ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಫ್ರಾಮ್ ಕ್ಲೋಸ್ಡ್ ಲೂಪ್ಸ್ ಅಂತ ಕೊಟ್ಟ. ವಿದ್ಯುತ್ ಕ್ಷೇತ್ರ ರೇಖೆಗಳು ಯಾವುವು? ವಿದ್ಯುತ್ ಕ್ಷೇತ್ರದ ರೇಖೆಗಳಲ್ಲಿ ಮುಚ್ಚಿದ ಕುಣಿಕೆಗಳನ್ನು ರೂಪಿಸುವಂಥ ಯಾವ ರೀತಿ ಅಂತ ಕೇಳ್ತಾರೆ. ಇನ್ನು ತರಂದು, ವೆನ್ ಡಸ್ ಆ್ಯನ್ ಎಲೆಕ್ಟ್ರಿಕ್ ಡೈಲೋವ್ ಪ್ಲೇಸ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕಲ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಎ ಮ್ಯಾಕ್ಸಿಮಮ್ ಟಾರ್ಕ್, ಬಿ ಮಿನಿಮಮ್ ಟಾರ್ಕ್ ಅಂತ ಕೊಡ್ತಾರೆ. ಏನು ಹೇಳ್ತಾರೆ ಅಂದರೆ, ಏಕರೂಪದ ವಿದ್ಯುತ್ ಕ್ಷೇತ್ರದಲ್ಲಿ ಇರಿಸಲಾದ ವಿದ್ಯುತ್ ದ್ವಿಧ್ರುವಿ ಯಾವಾಗ ಏನಾಗ್ತದೆ, ಎ ಗರಿಷ್ಠ ಟಾರ್ಕ್ನಲ್ಲಿರ್ತದೆ, ಬಿ ಕನಿಷ್ಠ ಟಾರ್ಕ್ನಲ್ಲಿ ಅನುಭವಿಸುವ ಅಂತ ಹೇಳ್ತಾರೆ. ನೆಕ್ಸ್ಟು ಪಾರ್ಟ್ ಸಿಗೆ ಹೋಗೋಣ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 3 marks ಅಂತ ಕೊಡ್ತಾರೆ. ಕೊಟ್ಟಂತಹ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಬಿಡಿಸಿ 3 ಅಂಕಗಳಿಗೆ ಅಂತ ಹೇಳ್ತಾರೆ. ರೈಟ್ ದ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರಿಕಲ್ ಚಾರ್ಜಸ್. ವಿದ್ಯುದಾವೇಶಗಳ 3 ಮೂಲ ಗುಣಗಳನ್ನು ಬರೆಯಿರಿ. 15th, ಡಿರೈವ್ಡ್ ಎನಿ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಎಕ್ಸ್ಪೆನ್ಸ್ಡ್ ಬೈ ಎಲೆಕ್ಟ್ರಿಕಲ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್.
ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಎಕ್ಸ್ಪ್ರೆಷನ್ ಏಕರೂಪದ ವಿದ್ಯುತ್ ಕ್ಷೇತ್ರದಲ್ಲಿ ಇರಿಸಲಾದ ವಿದ್ಯುತ್ ದ್ವಿಧೀಕರಣ ಅನುಭವಿಸಲಾದ ಟಾರ್ಕ್ಗೆ ಅಭಿವ್ಯಕ್ತಿಯನ್ನು ಪಡೆಯಿರಿ ಅಂತ ಕೊಡ್ತಾರೆ. 6 2 ಪಾಸಿಟಿವ್ ಚಾರ್ಜಸ್ ಆಫ್ 2.2 microcoulombs and 0.8 microcoulombs are placed at a distance 0.15 meter apart. Find the position of point on line joining them where the electrical field is 0 ಅಂತ ಹೇಳಿ 0.2 ಮೈಕ್ರೋಕೌಲಮ್ಸ್ ಮತ್ತು 0.8 ಮೈಕ್ರೋಕೌಲಮ್ಸ್ ಎರಡು ಧನಾತ್ಮಕ ಆವೇಶಗಳನ್ನು 0.15 ರೇಖೆಯ ಮೀಟರ್ ದೂರದಲ್ಲಿರಿಸಲಾಗಿದೆ. ಅವುಗಳನ್ನು ಸೇರಿಸುವ ರೇಖೆಯ ಮೇಲಿನ ವಿದ್ಯುತ್ ಕ್ಷೇತ್ರ ಶೂನ್ಯವಾಗಿರುತ್ತದೆ. ಅದನ್ನು ಬಿಂದುವಿನ ಸ್ಥಾನವನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಸೊ ಭಾಳಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಅವುಗಳನ್ನೆಲ್ಲ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಪಾರ್ಟ್ ಡಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆನ್ಸರ್ ದ ಎನಿ ಒನ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್. ಈಚ್ ಕ್ವಶನ್ಸ್ ಕ್ಯಾರೀಸ್ 5 ಮಾರ್ಕ್ಸ್. 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು ಪ್ರಶ್ನೆಯನ್ನು ಉತ್ತರಿಸಿ ಅಂತ ಹೇಳ್ತಾರೆ. 5 ಅಂಕದ ಪ್ರಶ್ನೆ ಇದೆ ಇಲ್ಲಿ. Derive any experience for electrical field at the point on the axial line of electrical dipole. ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ ವಿದ್ಯುತ್ ಧ್ರುವೀಯ ಅಪೇಕ್ಷೀಯ ರೇಖೆಯ ಮೇಲಿನ ಬಿಂದುವಿನಲ್ಲಿ ವಿದ್ಯುತ್ ಕ್ಷೇತ್ರಕ್ಕೆ ಅಭಿವ್ಯಕ್ತಿಯನ್ನು ಪಡೆಯಿರಿ ಯಾವ ರೀತಿ ಅಂತ ಕೊಡ್ತಾರೆ. ಸ್ಟೇಟ್ ಗಾಸ್ ಲಾ ಇನ್ ಸ್ಟ್ಯಾಟಿಸ್ಟಿಕ್ಸ್ ಯೂಸಿಂಗ್ ಗಾಸ್ ಲಾ derives in the experience for the electrical field due to an infinitely long straight uniformly charged by wire ಅಂತ ಕರೀತಾರೆ. ಚಾರ್ಜ್ಡ್ ವೈರ್ ಅಂತ ಕೇಳ್ತಾರೆ. ಸ್ಥಾಯಿ ವಿದ್ಯುತ್ ಸ್ಥಿತಿಗಳಲ್ಲಿ ಗ್ಯಾಸ್ ನಿಯಮವು ತಿಳಿಸಿ. ಗಾಸ್ ನಿಯಮವನ್ನು ಬಳಸಿಕೊಂಡು ಅನಂತ ಉದ್ದವಾದ ನೇರ ಏಕರೂಪವಾಗಿ ಚಾರ್ಜ್ ಮಾಡಲಾದ ತಂತಿಯಿಂದ ಉಂಟಾಗುವಂತಹ ವಿದ್ಯುತ್ ಕ್ಷೇತ್ರ ಅಭಿವ್ಯಕ್ತಿಯನ್ನು ಪಡೆಯಿರಿ ಅಂತ ಕೊಡ್ತಾರೆ. ಇನ್ನು ನೆಕ್ಸ್ಟ್ on one of the following questions each question carries 5 marks ಅಂತ ಇನ್ನೊಂದು 5 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 2ರಲ್ಲಿ ಒಂದನ್ನು ನೀವು ಬಡಿಸಿ ಅಂತ ಹೇಳ್ತಾರೆ. ಎ ಪೆಂಡುಲಮ್ ಬಾಬ್ ಆಫ್ ಮಾಸ್ 80 milligram and carrying a charge 2 times 10^8 c it is at rest at certain angle with vertical on horizontal uniform electrical field of 20,000 watt per meter. Find the tension on the third of the pendulum and the angle it makes with the vertical ಅಂತ ಕೊಡ್ತಾರೆ. ಇನ್ನೊಂದು 2 point charges each of +3 microcoulombs are placed the 2 corners A and B of any equilateral triangle ABC of side 0.1 meter. Find the magnitude and direction of the resultant electrical field at C ಅಂತ ಕೊಟ್ಟಂಥ ಪ್ರಶ್ನೆಗೆ ದಯವಿಟ್ಟು ನೀವೆಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದಾಗ ಮಾತ್ರ ಇವು ಎಲ್ಲವೂ ಕಡ್ಡಾಯವಿರುವಂಥ ಪ್ರಶ್ನೆಗಳು. ಸೊ ದಯವಿಟ್ಟು ಇವುಗಳನ್ನು ನೋಡಿ ಅಂತ ಹೇಳ್ತೀನಿ. ಸೊ ಈ ದ್ವಿತೀಯ PUC ಸೈನ್ಸ್ ಬಗ್ಗೆ ಸಂಬಂಧಪಟ್ಟಂಥ ಫಿಸಿಕ್ಸ್ ಪ್ರಶ್ನೆ ಪತ್ರಿಕೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ನೀವು ತಿಳಿಸಿ. ಮಂಡಳಿ ಬಿಟ್ಟಿರೋಂಥ ಒಂದು ಪ್ರಶ್ನೆ ಪತ್ರಿಕೆ ಇದು. ಭಾಳ ಉಪಯುಕ್ತ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.